ಮನೆಯಲ್ಲೇ ಈ ತರ ಮಾಡ್ಕೊಡೋದ್ರಿಂದ ಆಡೆಡ್ ಶುಗರ್, ಫ್ಲೇವರ್ಡ್ ಮತ್ತೆ ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ. ಸೊ ತುಂಬಾನೇ ಸೇಫ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ ಮಕ್ಳಿಗೆ ಕೊಡೋದಕ್ಕೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆಲ್ರೆಡಿ ನಿಮಗೆ ತಮ್ಮಲೇ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಗೊತ್ತಾಗಿರುತ್ತೆ. ಸೊ ನಾನು ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಬಿಕಾಸ್ ಎಲ್ಲ ಮಕ್ಕಳು ಕೂಡ ಈ ಒಂದು ಸಮ್ಮರ್ ಸೀಸನಲ್ಲಿ ಸೊ ಎಲ್ರಿಗೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗೇ ಆಗುತ್ತೆ. ಸೊ ಅದು ನ್ಯಾಚುರಲ್ ಆಗಿದ್ರೆ ತುಂಬಾನೇ ಒಳ್ಳೆಯದು ಮಕ್ಳಿಗೆ ಕೊಡೋದಲ್ವಾ. ಸೊ ಆದ್ರಿಂದ ಯಾವುದೇ ಒಂದು ಫ್ಲೇವರು, ಶುಗರು ಮತ್ತೆ ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ. ಮನೆಯಲ್ಲೇ ಈ ತರ ಮಾಡ್ಕೊಡೋದ್ರಿಂದ ಇವಾಗಿನ ಜನರೇಷನ್ ಅಲ್ಲಿ ನಾವು ಮಕ್ಳಿಗೆ ಎಷ್ಟು ಆರೋಗ್ಯನ ಕಾಪಾಡ್ತೀವೋ ಅಷ್ಟು ಒಳ್ಳೆಯದು. ಸೊ ಅವ್ರ ಮುಂದೆ ಅಷ್ಟೇ ಚೆನ್ನಾಗಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ಈ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ನಿಮ್ಮ ಮಕ್ಳಿಗೆ ಟ್ರೈ ಮಾಡಿ ನೋಡಿ. ಸೊ ಫಸ್ಟ್ ನಾನು ಮ್ಯಾಂಗೋ ತಗೊಂಡಿದ್ದೀನಿ, 3 ಮ್ಯಾಂಗೋ ತಗೊಂಡಿದ್ದೀನಿ. ನೋಡಿ, ಕ್ಲೀನ್ ಆಗಿ ಅದನ್ನು ಕಟ್ ಮಾಡಿ ನೈಸ್ ಆಗಿ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಈ ತರ ಮನೆಯಲ್ಲೇ ಮಾಡ್ಕೊಟ್ರೆ ಮಕ್ಕಳು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಸೊ ತುಂಬಾನೇ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಇಲ್ಲ, ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ನ ನಾವು ಯೂಸ್ ಮಾಡಿ ಮಾಡ್ಬೋದು. ಸೊ ನೋಡಿ, ಈ ಒಂದು ಟ್ರೇನ ತಗೊಂಡ್ ಬಂದಿದ್ದೀನಿ, ಐಸ್ ಕ್ರೀಮ್ ಟ್ರೇನ. ಇದು ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ನಾನು ತಗೊಂಡು ಬಂದಿದ್ದು ನೆಕ್ಸಸ್ ಮಾಲಲ್ಲಿ ತಗೊಂಡು ಬಂದಿದ್ದೆ ಲಾಸ್ಟ್ ಟೈಮ್ ಹೋದಾಗ. ಸೊ ನೋಡಿ, ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ ಕೂಡ. ಮತ್ತೆ ಇದಕ್ಕೆ ನಾನೇನೋ 250 ರುಪೀಸ್ ಏನೋ ಕೊಟ್ಟಿದ್ದೀನಿ. ಸೊ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತು ಎಲ್ಲ ಕಡೆನೂ ಸಿಗುತ್ತೆ, ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ಒಂದ್ಸರಿ ನೋಡಿ, ಚೆಕ್ಔಟ್ ಮಾಡಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಕ್ಲೀನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಮ್ಯಾಂಗೋನ. ಇದಕ್ಕೆ ಯಾವುದೇ ಒಂದು ಶುಗರ್ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಪೇಸ್ಟ್ ಮಾಡಿಟ್ಕೊಂಡೆ ಅಷ್ಟೇ. ಅದನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ದೊಡ್ಡವ್ರು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಆಗಿ ಮಾಡೋದಷ್ಟೇ. ಸೊ ಮಿಲ್ಕ್ ಮೇಡ್ ನೋಡಿ, ಇದು ಎಲ್ಲ ಕಡೆನೂ ಸಿಗುತ್ತೆ, ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ನಮಗೆ ಈ ಒಂದು ಮಿಲ್ಕ್ ಮೇಡು. ಇದು ಅಷ್ಟೇ, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಏನೂ ಇಲ್ಲ. 1 or 2 ಸ್ಪೂನ್ ನಮಗೆ ಸ್ವೀಟಿಗೆ ತಕ್ಕಷ್ಟು ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಅಮೂಲ್ ಫ್ರೆಶ್ ಕ್ರೀಮು ಅಷ್ಟೇ. ಸೊ ಫ್ರೆಶ್ ಕ್ರೀಮ್ ಅಂತೂ ನಾನು ಹಾಕೋದೇ ಇಲ್ಲ, ಜಸ್ಟ್ ಒಂದು ಕನ್ಸಿಸ್ಟೆನ್ಸಿ, ಆ ಒಂದು ಐಸ್ ಕ್ರೀಮ್ ಚೆನ್ನಾಗಿ ಬರಲಿ ಅನ್ನೋ ಸಲುವಾಗಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಅಷ್ಟೇ. ಸೊ ಇದು ಒಂದು 2 ಸ್ಪೂನ್ ಹಾಕೊಂಡೆ. ಫಸ್ಟ್ ಮಿಲ್ಕ್ ಮೇಡ್ನ ಒಂದು 2 ಸ್ಪೂನ್ ಹಾಕೊತಿದ್ದೀನಿ. ನೋಡ್ಕೊತೀನಿ, ಮ್ಯಾಂಗೋ ತುಂಬಾ ಸ್ವೀಟ್ ಆಗಿದ್ರೆ 2 ಸ್ಪೂನು ಹಾಕೋದಿಲ್ಲ, ಜಸ್ಟ್ 1 ಸ್ಪೂನ್ ಹಾಕ್ತೀನಿ ಅಷ್ಟೇ. ಬಿಕಾಸ್ ಐಸ್ ಕ್ರೀಮ್ ಒಂದು ಕನ್ಸಿಸ್ಟೆನ್ಸಿ ಒಂದು ಲೆವೆಲ್ಗೆ ಬರಬೇಕಲ್ವಾ, ಆದ್ರಿಂದ. ನೆಕ್ಸ್ಟ್ ಕ್ರೀಮ್ ಹಾಕೊತಾ ಇದ್ದೀನಿ, ಫ್ರೆಶ್ ಕ್ರೀಮು. ಇದು ಅಷ್ಟೇ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಹಾಕೊತೀನಿ, ನೋಡ್ಕೊತೀನಿ. ಸೊ ಯಾವ ಥರ ಬರುತ್ತೆ ಅಂತ ಟೇಸ್ಟ್ ಮಾಡಿ. ಫ್ರೆಂಡ್ಸ್, ಮಕ್ಳಿಗೆ ಶಾಪ್ಸಲ್ಲಿ ಸಿಗುತ್ತೆ ಐಸ್ ಕ್ರೀಮ್ಸು. ಸೊ ಅದು ಕೊಡೋದಷ್ಟು ಸೇಫ್ ಅಲ್ಲ, ಆ್ಯಡೆಡ್ ಶುಗರು, ಫ್ಲೇವರ್ಡು, ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ. ನನ್ನ ಮಗನಿಗೆ ಈಗ 3 years. ಸೊ ಅವ್ನಿಗೆ ಇದುವರೆಗೂ ಚಾಕ್ಲೇಟ್ ಐಸ್ ಕ್ರೀಮ್ ನಾವು ಇಂಟ್ರೊಡ್ಯೂಸೇ ಮಾಡಿಲ್ಲ, ಅಷ್ಟು ಒಳ್ಳೆಯದು ಅಲ್ಲ. ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಏಲಕ್ಕಿ ಪುಡಿ ಹಾಕೊತಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕ್ಬೋದು, ಬಟ್ ಅಷ್ಟು ನ್ಯಾಚುರಲ್ ಆಗಿರಲ್ಲ, ತುಂಬಾ ನ್ಯಾಚುರಲ್ ಆಗಿರಲಿ ಅಂತ ಹೇಳಿ ಈ ಒಂದು ಪೌಡರ್ನ ಹಾಕೊತಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಆ ಒಂದು ಫ್ರೇಗ್ರೆನ್ಸ್ ಕೂಡ ಇದರಲ್ಲೂ ಕೂಡ, ಏಲಕ್ಕಿ ಪೌಡರಲ್ಲೂ. ನೆಕ್ಸ್ಟ್ ಏನು ಮಾಡ್ತೀನಿ, ಆ ಟ್ರೇಗೆ ಹಾಕೊತೀನಿ ರೆಡಿಯಾಗಿರೋ ಲಿಕ್ವಿಡ್ನ. ನೋಡಿ, ಒಂದು 8 hours ಬಿಟ್ಟರೆ ಸಾಕು, ನಮಗೆ ಐಸ್ ಕ್ರೀಮ್ ಆಗುತ್ತೆ, ರೆಡಿ ಆಗುತ್ತೆ. ಸೊ ಈ ಒಂದು ಟ್ರೇ ಯೂಸ್ ಮಾಡಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂತು. ನೀವು ಒಳ್ಳೆ ಮ್ಯಾಂಗೋ ಯೂಸ್ ಮಾಡಿದ್ರೆ ಜಾಸ್ತಿ ಮಿಲ್ಕ್ ಮೇಡ್ ಹಾಕೋ ಅವಶ್ಯಕತೆನೂ ಇರೋದಿಲ್ಲ. ಸೊ ಮತ್ತು ಕ್ರೀಮ್ ಹಾಕೋ ಅವಶ್ಯಕತೆನೂ ಇರೋದಿಲ್ಲ. ಸೊ ಒಳ್ಳೆ ಮ್ಯಾಂಗೋ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ಸೊ ನೋಡಿ, ಎಲ್ಲ ರೆಡಿ ಆಯಿತು. ಅವ್ನು ಮಲಗಿದ್ದಾನೆ, ಅವ್ನು ಸರ್ಪ್ರೈಸ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಮಕ್ಳಿಗೆ ಮಾಡ್ಕೊಡೋದ್ರಿಂದ ನ್ಯಾಚುರಲ್ ಆಗಿರುತ್ತೆ. ನನ್ನ ಮಗನೂ ಅಷ್ಟೇ, ಬೇರೆ ಮಕ್ಳನ್ನ ನೋಡಿಲ್ಲ ಕೇಳ್ತಿರ್ತಾನೆ, ಐಸ್ ಕ್ರೀಮ್ ಕೊಡ್ಸೋ ನನಗೆ ಅಂತ ಹೇಳಿ. ಸೊ ನಾನು ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಮಾಡಿ ಕೊಡ್ತೀನಿ. ಸೊ ನಾನು ಇದು ಮಾಡ್ತಾ ಇರೋದು ಸೆಕೆಂಡ್ ಟೈಮು, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟ್ರಸ್ಟ್ ಮೀ, ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ. ನೋಡಿ, ನಾನು ಫ್ರೀಸರ್ಗೆ ಇಡ್ತಾ ಇದ್ದೀನಿ. ಸೊ 7 to 8 hours ಬಿಟ್ಟರೆ ಸಾಕು. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ರಿಸಲ್ಟ್ಸ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲೇ ಒಂದ್ಸರಿ ಟ್ರೈ ಮಾಡಿ ಮಕ್ಳಿಗೆ ಕೊಟ್ಟು ನೋಡಿ. ಸೊ ನನ್ನ ಮಗ ಅಂತೂ ತುಂಬಾ ಖುಷಿ ಪಟ್ಟ, ಅವನಿಗೆ ತುಂಬ ಇಷ್ಟ ಆಯಿತು ಟೇಸ್ಟ್ ವೈಸು ಕೂಡ. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಈ ತರ ಒಂದು ನ್ಯಾಚುರಲ್ ಆಗಿ ಐಸ್ ಕ್ರೀಮ್ ಮಾಡ್ಕೊಡೋದ್ರಿಂದ ಸೇಫ್ ಆಗಿರ್ತಾರೆ. ಸೊ ಅವರು ಬೇರೆ ತರ ಅಡಿಕ್ಟ್ ಆಗೋಕ್ಕೆ ಆಗೋದಿಲ್ಲ, ಬೇರೆ ಮೀನ್ಸ್ ಬೇರೆ ಐಸ್ ಕ್ರೀಮ್ಸ್ ಕೇಳೋದಿಲ್ಲ, ಅಡಿಕ್ಟ್ ಆಗೋದಿಲ್ಲ. ಸೊ ಮನೆಯಲ್ಲೇ ನಾವು ಈ ತರ ಮಾಡಿ ಕೊಟ್ಟಾಗ ಹಣ್ಣುಗಳಿಂದ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.